1.35 crore. 1.35 crore. ಇದು ಎಂಜಿನ್ ಎಲ್ಲ ಯಾವುದನ್ನು ಸೆಟ್ ಮಾಡ್ತಾರೆ? ಯಾವುದು ಕಂಪ್ನಿ? ಚೈನೀಸ್ ಎಲ್ಲ ಮುಗಿಯೋಕೆ ಒಂದು ಬಿಲ್ಡಿಂಗ್ ಮಾಡೋಕ್ಕೆ 4.5-5 months ಸಾಕಾಗುತ್ತೆ. ಹೊನ್ನಾವರದ ಫಿಶ್ ಮಾರ್ಕೆಟಿಂದ ಬೋಟ್ ಹತ್ತಿ ಆಚೆ ದಿಂಬಕ್ಕೆ ಹೋದರೆ ಅಲ್ಲಿ ಮೀನುಗಾರಿಕಾ ಬೋಟ್ಗಳನ್ನು ಮಾಡ್ತಾ ಇರ್ತಾರೆ. ನಾನು ನನ್ನ ಜರ್ನಲಿಸ್ಟ್ ಫ್ರೆಂಡು ಸುಮ್ಮನೆ ಅದನ್ನು ನೋಡೋಣ ಅಂತ ಹೋದ್ವಿ. ವಿಡಿಯೋ ತೆಗಿಬೋದಾ ಇಲ್ಲ ಅದೆಲ್ಲ ಗೊತ್ತಿರಲಿಲ್ಲ. ಅಲ್ಲಿ ಕೆಲಸ ಮಾಡ್ತಿದ್ದಂಥ ಹಾಸಿಮ್ ಅಂತೇಳಿ ಓನರೇ ಸಿಕ್ಬಿಟ್ರು. ನಮಗೆ ಇದನ್ನು ಅಂದರೆ ಅನೌಪಚಾರಿಕವಾಗಿ ಮಾತಾಡಿಸ್ತಾ ಹೋದ್ವಿ. ನಾವೇನು ಪ್ರೊಫೆಷ್ನಲ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ನಾವೇನೋ ಒಂದು ವಿಷಯ ತಿಳ್ಕೊಬೇಕು ಅಂಥೇಳಿ ಹೋಗಿರೋವಂಥದ್ದು. ಬೋಟ್ಗಳಿಗೆ ಎಷ್ಟು ವೆಚ್ಚ ತಗಲುತ್ತೆ, ಹಾಕಿರೋವಂಥ ಬಂಡವಾಳ ಎಷ್ಟು ದಿನಕ್ಕೆ ತೆಗಿಬೋದು, ಅದೆಲ್ಲ ಸಣ್ಣ ಮಾಹಿತಿಯನ್ನು ಕೊಟ್ಟರು. ಆರ್ಡ್ರ್ ಮಾಡಿ ಡ್ರೈ ಐಸ್ ಅಂತ ಹಾಕ್ತಾರೆ. ಐಸ್ ಬರುತ್ತಲ್ಲ, ಐಸ್ ಒಂದು 25-30 ಸಾವಿರ kg ಐಸ್ ತಗೊಂಡು ಹೋಗ್ತಾರೆ. ಅದರಲ್ಲಿ ಹಾಕಿಬಿಟ್ಟು ಮೀನು ಸಿಕ್ಕಿದಾಗ ಅದನ್ನು ಐಸ್ ಮಾಡಿಬಿಟ್ಟು ಮೀನು ಸ್ಟೋರ್ ಮಾಡ್ತಾರೆ. ಎಲ್ಲ ಮೀನುಗಾರಿಕೆಗೆ ಪ್ರಾಧಾನ್ಯತೆ ಕೊಟ್ಟು ಮಾಡಿರೋ ಬೋಟ್ಗಳಲ್ವಾ ಇವು? ಎಲ್ಲ ಮೀನುಗಾರಿಕೆ, ಸರ್ಕಲ್ ಬರೀ ಮೀನುಗಾರಿಕೆ, ಬರೀ ಮೀನುಗಾರಿಕೆ. ಒಳಗೆ ಇಷ್ಟೇ ಮೀನು ಹಾಕೋಕೆ ಅಂತ ಇದೆಯಾ? ಯಾಕಂದ್ರೆ ನೀರು ಇಲ್ಲ ಇದಕ್ಕೆ ಸಾಧಾರಣವಾಗಿ ನಿಮಗೆ ಒಂದು ಈ ಟೋಟಲ್ ಬೋಟಿಗೆ ಒಂದು 45-50 ಟನ್ ಹಾಕಿದ್ರು ಒಂದು ಮುಳುಗಲ್ಲ. ಅದು ಇದು ಮುಳುಗಬೇಕಂತ ಹೇಳಿದ್ರೆ ಸಾಧಾರಣ ಒಂದು 80-85 ಟನ್ಸ್ ಆಗಿದೆ. ಅಷ್ಟು ಅವಾಗ ಮಾತ್ರ ಅಷ್ಟು ಇರಲ್ಲ. ಒಂದು ಟೋಟಲ್ ಕೆಪಾಸಿಟಿ ಫುಲ್ ಅಂತ ಹೇಳಿದ್ರೆ ಒಂದು 60 ಟನ್. ಈ ದೊಡ್ಡ ದೊಡ್ಡ ಶಿಪ್ಗಳಿಗೆ ಮಾಡ್ತಾರಲ್ಲ, ಅಲ್ಲೂ ಹಿಂಗೆ ಖಾಲಿ ಬಿಟ್ಟಿರ್ತಾರಲ್ಲ ಒಳಗೆಲ್ಲ, ಅದ್ರ ಲಗೇಜ್ ಇಟ್ಟಿರ್ತಾರೆ. ಬಟ್ ಸ್ಪೇಸನ್ನು ಅಕೊಮಡೇಷನ್ ಆಗಲಿ ಯಾವುದಕ್ಕೂ ಬೇರೆ ಯೂಸ್ ಮಾಡ್ತಾರೆ. ಖಾಲಿ ಯಾವುದು ಇಡಲ್ಲ, ಯಾವುದು ಇದನ್ನು ಖಾಲಿ ಪ್ಲೇಟ್ ಸರ್ ಎಲ್ಲ ಒಂದೇ ಅಳತೆ ನಾವೆಲ್ಲವೂ ಈಗ ಮಾಡ್ತಿರೋದು ಬೇರೆ ಬೇರೆ ಅಳತೆ. ಇದು ಒಂದು ಫಿನಿಶಿಂಗ್ ಎಷ್ಟು ಆಗ್ಬೋದು ಸರ್? ಎಷ್ಟು ರೇಟ್ ಆಗ್ಬೋದು ಇದು? ಈಗ ಕಾಣ್ತಿರೋದು ನಮಗೆ ಇದ್ರೊಳಗೆ 1.35 crore. 1.35 crore. ಸರ್ ನಿಮ್ಮ ಹೆಸರು? ಅಸೀಮ್. ಹಾಂ, ನೀವೇ ಬಿಲ್ಡರ್ ಸರ್? ಇದೆಲ್ಲ ಸ್ಟೀಲ್ ಇದು ಯಾವುದು ಅಲ್ಲ ಸರ್, ಹಾಕಿದ ಬಂಡವಾಳ ಸಾಮಾನ್ಯ ಎಷ್ಟು ದಿನ ಬರುತ್ತೆ ಅವರಿಗೆ? ಒಂದು ತಿಂಗಳೊಳಗೆ ಬಂದತಾ ಒಳ್ಳೆ ಮೀನು ಸಿಕ್ತು ಅಂದ್ರೆ? ಇಲ್ಲ ಸಾಧಾರಣ ಒಳ್ಳೆ ಅಂದರೆ ಅದು ನಾನು CR ಏನು ಹೇಳಿದ್ದಲ್ಲ, ಅದು ಲಕ್ಕಿಯಸ್ಟ್ ಪರ್ಸನ್ ಇರಬೇಕು. ಅದು ಬಾಂಬೆದಲ್ಲಿ ಎಲ್ಲೋ ಒಂದು ಕಡೆ ಅದು ಮೀನು ಸಿಗುತ್ತೆ, ಅದು ವ್ಯಾಲ್ಯೂ ತುಂಬ ಇದೆ. ಇವಾಗ ರೆಗ್ಯುಲರ್ ಆಗಿ ಒಂದು 3 ವರ್ಷ ಆದರೆ ಬೇಕು, ಒಂದು ಒಳ್ಳೆ ಬಿಸ್ನೆಸ್ ಆದರೆ. ಇಲ್ಲ ಅಂತ ಹೇಳ್ಬಿಟ್ರೆ ಅವ್ನು ಮುಳುಗೋಗುತ್ತೆ. ಇದು ಎಂಜಿನ್ ಎಲ್ಲ ಯಾವುದನ್ನು ಸೆಟ್ ಮಾಡ್ತಾರೆ? ಯಾವುದು ಕಂಪ್ನಿ? ಚೈನೀಸ್ ಎಲ್ಲ. ಎಷ್ಟು HP ಇದು? ಒಂದು ಈಗ ಎಸ್ಪರ್ ಇದು 350. ಓಕೆ. ಈಗ HP ಅವರು ಎಷ್ಟು ನಾಟಿಕಲ್ ಮೈಲ್ಸ್ವರೆಗೂ ಹೋಗ್ಬೋದು ಫಿಶಿಂಗಿಗೆ? ನಾಟಿಕಲ್ ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ಟೆರಿಟರಿ ಟಚ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ವಾಟರ್ಸಿಗೆ ಹೋಗಂಗಿಲ್ಲ. ಹೋಗ್ತಾರೆ ಟಚ್ ಮಾಡ್ತಾರೆ. ಈ ಕಡೆ ಬಂದ್ಬಿಡ್ತಾರೆ. ಅಷ್ಟು ತನಕ ಸಾಮಾನ್ಯ ನಿಮಗೆ ಈ ಶಿಪ್ ಬಿಲ್ಡಿಂಗಿಗೆ ಇದು ಬೋಟ್ ಬಿಲ್ಡಿಂಗ್ ಆರ್ಡ್ರ್ ಕೊಡೋರು ಹೊಸಬ್ರೇನ? ಅದು ಬಿಸ್ನೆಸ್ಸಲ್ಲಿ ಇರ್ತಾರಲ್ಲ ಅವ್ರು ಮಾತ್ರ? ಬಿಸ್ನೆಸ್ಸರು ಹೊಸಬ್ರು ಇದ್ದಾರೆ, ಆದರೆ ಹೊಸಬ್ರು ಅಂತ ಹೇಳಿದ್ರೆ ಯಾರು ಪಾರ್ಟ್ನರ್ಶಿಪ್ಪಲ್ಲಿ ಒಬ್ಬರು ಅನುಭವ ಇರೋರು ಬೇಕೇ ಬೇಕು. ಇಲ್ಲ ಅದು ಇಲ್ಲದೆ ಕಷ್ಟ ಅಲ್ವಾ? ಎಷ್ಟು ದಿನ ಬೇಕಾಗುತ್ತೆ ಸರ್ ಇದು ಮುಗಿಯೋಕ್ಕೆ? ಒಂದು ಬಿಲ್ಡಿಂಗ್ ಮಾಡೋಕ್ಕೆ 4.5-5 months ಸಾಕಾಗುತ್ತೆ ಅಷ್ಟೇ. ಅಂದರೆ ಅವಾಗೆಲ್ಲ ಫೆಸಿಲಿಟಿಗಳು AC ಬರಲ್ಲ. ಸ್ಟೋರಿಗೆ ಇನ್ನೂ ಇದಲ್ಲ. ನಮ್ಮದು ಒಂದು ಈಗ ನಮ್ಮದೇ ಸ್ವತಃ ಒಂದು ಆಗ್ತಾ ಉಂಟು. ಸ್ಟಾಫ್ಗಳಿಗೆ AC ಇರೋ ಇಲ್ಲ AC ಅಲ್ಲ, ಅವರು ತುಂಬ ದಿನಗಟ್ಟಲೆ ಹೋಗ್ತಾರಲ್ಲ ಮಲ್ಕೊಳ್ಳೋಕ್ಕೆ ಅಂತ ಹೇಳಿದ್ರೆ ಈಗ ಮೀನಿಲ್ಲ ಫಿಶಿಂಗ್ ಇದೆಯಲ್ಲ ಈ ಕಡೆ ಕಾಣುತ್ತೆ ಮೇಲ್ಗಡೆ ಅದು
ಇದು ಫ್ಲೋರ್ಸ್ ಥರನೇ ಇದೆ. ಒಂದು 25 ಮೆಂಬರ್ಸನ್ನು ಆರಾಮಾಗಿ ಮಲಗ್ಬೋದು. ಹೋಗ್ಬೋದಾ ಅಲ್ಲಿ? 25-30 ಮೆಂಬರ್ಸನ್ನು. ಅದು ಒಂದು ಸ್ಟೆಪ್ ಇದೆ, ಒಂದು 4 ಹಂತ ಇದೆ. 25 ಜನ ಆರಾಮಾಗಿ ಮಲಗ್ಬೋದು ಅಂತ. 25-30 ಜನ ಎಲ್ಲ ಆರಾಮಾಗಿ ಮಲಗ್ಬೋದು. ಅಂದರೆ ಇದಾದ ತಕ್ಷಣ ಮೋಟ್ರ್ ಎಲ್ಲಿ ಫಿಕ್ಸ್ ಮಾಡ್ತಾರೆ ಸರ್? ನೀವೇ ಮಾಡ್ತೀರಾ? ಮೋಟರ್ ಅಂತಂದ್ರೆ ಅಲ್ಲಿಂದ ಬರುತ್ತೆ. ಹಾಂ, ಓಕೆ. ನೀವೇ ಮಾಡ್ತೀರಾ? ನೀವೆಲ್ಲ ನೀವು ಫಿನಿಶ್ ಮಾಡಿಕೊಡೋದು? ಈಗ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬಿಲ್ಡ್ ಮಾಡ್ತಾರೆ ಅಂದರೆ ಇಲ್ಲಿ ಕುಂದಾಪುರ, ಮಲ್ಪೆ, ಮ್ಯಾಂಗ್ಳೂರು. ಅವ್ರಿಗೆ ಸ್ಯಾಲ್ರಿ ಎಲ್ಲ ಒಂದು 10 ಜನರದ್ದು ಒಂದು ಟೀಮ್ ಇದೆ. ಅವನ ಜನರಿಗೆ ಅವ್ರು ನೋಡ್ತಾರೆ. ಮತ್ತು ನಿಮ್ಮದು ಆರ್ಗನೈಸ್ ಮೀನುಗಾರಿಕಾ ಬೋಟ್ಗಳನ್ನು ನಿರ್ಮಾಣ ಮಾಡುವಂಥದ್ದು. ಇದು ನಿಮಗೆ ಶರಾವತಿ ಬ್ಯಾಕ್ ವಾಟರು, ಇಲ್ಲಿ ಹೊನ್ನಾವರದ ಫಿಶ್ ಮಾರ್ಕೆಟ್ ಒಳಗಡೆ ಬಂದುಬಿಟ್ರೆ ಈಚೆ ಕಡೆ ದಿಂಬಕ್ಕೆ ಕರೆಕ್ಟಾಗಿ ಇಲ್ಲಿ ಕಾಣುತ್ತೆ ನೋಡಿ. ಇದು ಒಳಗಡೆ ಎಲ್ಲ ಯಾವ ಥರ ಮಾಡ್ತೀವಿ. ಎಲ್ಲ ಮೇಂಟೈನ್ ಮಾಡ್ತಾರೆ. ಇವನ್ ಈಗ ಒಂದು ಬೋಟ್ ಬಂದಿರಬೇಕು ಈಗ. ಅದು ಆಲ್ಮೋಸ್ಟ್ ನಿಯರ್ ಟು ಲಕ್ಷದ್ವೀಪ್. ಅಲ್ಲಿವರೆಗೂ ಹೋಗಿರ್ತಾರಾ? ಒಂದು 4 to 5 hours ಹೋಗಿದ್ರೆ ಲಕ್ಷದ್ವೀಪ್. ಅಂದರೆ ರಿಪೇರ್ ಕೂಡ ಬರುತ್ತಾ ರಿಪೇರಿ ಬರುತ್ತಾ ಏನೋ ಆ ಥರ? ನಾವು ಟಿಂಕ್ರಿಂಗ್ ಟಿಂಕ್ರಿಂಗ್ ಪೇಂಟಿಂಗ್ ಎಲ್ಲ ನಾವು ಇದು ಮಾಡ್ತೀವಿ. ಅಂದರೆ ಮೇಜರ್ ಆಗಿದ್ರೂ ಮಾಡ್ತೀವಿ, ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು. ಆರ್ಗನೈಸ್ಡ್ ಆಗಿಲ್ಲ. ಆರ್ಗನೈಸ್ ಆಗಿಲ್ಲ. ಆರ್ಗನೈಸ್ ಹಾಗಂತ ಅವರಿಗೆ ಪ್ರತಿ ತಿಂಗಳು ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಇಲ್ಲ. ಅಂದರೆ ಈಗ ಒಂದು ಸ್ಕಿಲ್ ಇದ್ದ, ಒಂದು ದುಡಿದೇ ದುಡಿತ ಸ್ಕಿಲ್ ಇಲ್ಲ ಅಂತ ಹೇಳ್ಬಿಟ್ರೆ ಅದು ಕಷ್ಟ. ಈ ಬೋಟ್ಗಳ ಮೇಲೆ ತ್ರಿವರ್ಣ ಧ್ವಜ ಇರುತ್ತೆ, ಆದರೆ ಅಶೋಕ ಚಕ್ರ ಆಗಲಿ ಅಥವಾ ಎಂಬ್ಲಮ್ ಆಗಲಿ ಇರೋದಿಲ್ಲ. ಅಂದರೆ ಧ್ವಜ ಅಂದರೆ ನೀವು ಹೆಂಗೆ ರಾಷ್ಟ್ರ ಧ್ವಜ ಮಾಡ್ತೀರೋ ಹಂಗೆ ಅದು. ಸೇಮ್. ಇಲ್ಲಾದ್ರೆ ಅದಕ್ಕೆ ಅಪಮಾನ, ಅಂದರೆ ನಾವು ಒಂದು ಇದು ಮಾಡಿದ್ರೆ ಹಾಗಾಗಿ ಎಂಬ್ಲಮ್ ಆಗ್ತಾ ಇಲ್ಲ. ಇವರೆಲ್ಲ ಈಗ 12 to 2 hours ಎಲ್ಲ ನಮ್ಮ ರಾಜ್ಯದವರು ಬೇರೆ ಬೇರೆ. ಇಲ್ಲ, UP, ಬಿಹಾರ. ಏನು ಸಂಬಳ ಇರುತ್ತೆ? ಅದೇ 3-4 50,000 35,000 ತನಕ ಇದೆ ಇಲ್ಲಿ. 15,000 35,000 ತನಕ ಇದೆ.